ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜಾನಕಮ್ಮ, ನೀವೇನು ಹೇಳ್ತೀರಂತ ನಾವೆಲ್ಲ ಎದುರು ನೋಡ್ತಾ ಇದ್ರೆ ನೀವೇನ ರಾಮನ್ ಕಡೆ ನೋಡ್ತಾ ಇದ್ದೀರಾ? ಸೀತೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾರೇನೋ ಅಂತ ರಾಮನ್ ಮುಖ ನೋಡ್ತಾ ಇದ್ದೀನಿ ಅಣ್ಣ. ಅಂದ್ರೆ ಈಗ ನಿಮ್ಮನ್ನ ನಮ್ಮಣ್ಣ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀರಾ, ಅಷ್ಟೇ ಅಲ್ವಾ ಅತ್ಗೆ? ಅಮೆರಿಕ ಹುಡುಗಿನ ಮನೇಲಿ ಇಟ್ಕೊಳ್ಳೋದು ಬೇಡ ಅಂತ ಅತ್ತೆ ಅವ್ರು ಹೇಳಿದ್ಮೇಲೂ ಇನ್ನೂ ಯಾಕೆ ಯೋಚನೆ ಮಾಡ್ಬೇಕು? ನಿನ್ನ ಮಾತಾಡು ಅಂತ ಯಾರಾದ್ರೂ ಹೇಳಿದ್ರ? ಮತ್ ಸೈಲೆಂಟ್ ಆಗಿರು. ಜಾನಕಿ, ಕಿಶೋರ್ ಮಗಳನ್ನ ಅವ್ರ ಜೊತೆನೆ ಕಳ್ಸು ಅಂತ ಅಮ್ಮ ಹೇಳಿದ್ರು ಕೂಡ ನೀನ್ ಅವಳನ್ನ ಇಲ್ಲೇ ಇಟ್ಕೋಬೇಕು ಅಂತ ಯಾಕೆ ಅನ್ಕೊಂಡಿದ್ಯಾ? ಒಂದು ಹೆಣ್ಣು ಹುಡುಗಿನ ಹೇಗ್ ಕಳ್ಸೋಕ್ಕಾಗತ್ತೆ ರೀ? ಇಲ್ಲೇ ಹುಟ್ಟಿದ್ರೆ ಅತ್ತೆ ಮನೆ ಕಳಿಸ್ಬೋದಿತ್ತು. ಅವ್ರಮ್ಮ ಮಾಡಿರೋ ತಪ್ಪು ಕೆಲ್ಸಕ್ಕೆ ಆ ಹುಡುಗಿ ಅಮೆರಿಕದಲ್ಲಿ ಹುಟ್ಟಿದ್ಲು. ಎಲ್ಲಿ ಹುಟ್ಟಿದ್ಲೋ ಅಲ್ಲಿ ಕಳ್ಸೋದೇ ಒಳ್ಳೆಯದು. ಟಿಕೆಟ್ ಬುಕ್ ಮಾಡುವಂತೀರಾ ತಂಗಿಯಮ್ಮ? ಆರ್ಡರ್ ಮಾಡ್ತೀರೇನು ಅಂತ ಮೊದಲೇ ಕೇಳಿದೆ ಅಷ್ಟೇ. ಲಗೇಜ್ ಕೂಡ ಏನ್ ತುಂಬಾ ಭಾರ ಇರಲ್ಲ. ನಮ್ಮ ಹಾಗೆ ಸೀರೆ ಲಂಗ ದಾವಣಿ ಹಾಕೊಳಲ್ವಲ್ಲ, ಇರೋದು ಒಂದ್ ಚಿಕ್ಕ ಪೆಟ್ಟಿಗೆನೆ. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ರೀ. ಒಂದ್ ನಿಮಿಷ ಇರಿ. ಒಂದೇ ಒಂದು ಸಾರಿ ನೀವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಅಮೆರಿಕದಲ್ಲಿ ಏನ್ ನಡೀತು ಅನ್ನೋದನ್ನ ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ನನಗೆ ಕ್ಯಾನ್ಸರ್ ಅಕ್ಕ. ನಿನ್ ಸಂಧ್ಯಾ ಇನ್ನು ಸಾಯ್ಬೇಕಾಗಿದೆ ಅಕ್ಕ. ನಾನ್ ಮಾಡಿರೋ ತಪ್ಪುಗಳಿಗೆಲ್ಲ ಸೇರಿ ಕೈ ಮುಗಿದು ಕ್ಷಮಾಪಣೆ ಕೇಳ್ತಿದ್ದೀನಕ್ಕ. ನನ್ ಪ್ರಾಣ ಹೋಗೋದು ಖಚಿತ ಅಂತ ಗೊತ್ತಾಗಿ ಕೇಳ್ತಿದ್ದೀನಿ. ಆದ್ಯ ಜವಾಬ್ದಾರಿ ತಗೋತೀನಿ ಅಂತ ನನಗ್ ಮಾತ್ ಕೊಡಕ್ಕ. ಇವಳನ್ನ ನಿನ್ ಮಗಳ ಹಾಗೆ ಕಾಪಾಡ್ಕೋತೀನಿ ಅಂತ ನನಗೆ ಮಾತು ಕೊಡಕ್ಕ. ಅವಳಿಗೆ ನೆರಳಾಗಿ ನಾನಿದ್ರು ಇನ್ಮೇಲ್ ಜೊತೆಯಾಗಿ ನೀನೇ ಇರ್ಬೇಕಕ್ಕ. ಅತ್ತಿಗೆ ಮಾತು ಕೊಟ್ಟಿದ್ದಕ್ಕೆ ಅವಳನ್ನ ಕರ್ಕೊಂಬಂದಿದ್ದು ಅಣ್ಣ. ಯಾರನ್ನ ಕೇಳಿ ಮಾತು ಕೊಟ್ಲು? ಅದು ಹೇಗ್ ಮಾತ್ಕೊಡ್ತಾಳೆ? ಸತ್ತೋಗಿರೋ ಸಂಧ್ಯಾ ಬಗ್ಗೆ ಇವಾಗ ನೆನ್ಪಿಸ್ಕೊತಾ ಇದೀವಿ ಬಿಟ್ರೆ ಬದುಕಿದ್ದಾಗ ಅವಳ ಹೆಸರೇ ಎತ್ತಾ ಇರ್ಲಿಲ್ಲ. ಅವಳ ಫೋನ್ ಬಂದ್ರೇನೆ ಪಾಪ ಸುತ್ಕೊಳತ್ತೇನೋ ಅನ್ಕೋತಿದ್ವಿ. ಪಾಪ ಅಂತ ಕರುಣೆ ತೋರಿಸಿ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ಬಿಟ್ರೆ ಅದೆಲ್ಲ ಆಗೋಗ್ಬಿಡತ್ತಾ? ಅತ್ತೆ, ನಾನು ಅಮೆರಿಕ ಹೋಗಿ 4 ದಿವಸದಲ್ಲಿ ಹಿಂತಿರುಗಿ ಬರ್ತೀನಿ ಇಂದಾಗ
ನನ್ನ ಮಗಳು ಕಂಗಾಲಾಗ್ಬಿಟ್ಲು. ಅಂಥದ್ರಲ್ಲಿ ತನ್ನ ತಾಯಿ ಇನ್ಯಾವತ್ತೂ ಹಿಂದಿರುಗಿ ಬರೋದಿಲ್ಲ ಅಂತ ಆ ದಿನ ಗೊತ್ತಾದಾಗ ಅವಳೆಷ್ಟು ಚಡಪಡಿಸಿರಬಹುದು ಅಂತ ಒಂದೇ ಒಂದ್ಸಾರಿ ಯೋಚನೆ ಮಾಡಿ ನನ್ನ ತಂಗಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ನನಗೆ ಅಲ್ಲಿಗೆ ಹೋದಾಗ್ಲೇ ಗೊತ್ತಾಗಿದ್ದು. ಕೊನೆಯ ಉಸಿರು ಎಳಿತಿದ್ದ ನನ್ನ ಸಂಧ್ಯಾ ನನ್ನನ್ನು ಅಷ್ಟೊಂದು ಕೇಳ್ಕೊಳ್ಳುವಾಗ ನಾನು ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಾನು ಹೆಣ್ಣಾಗಿ ಹುಟ್ಟಿ ಏನ್ ಪ್ರಯೋಜನ ಅತ್ತೆ? ಈ ವಿಷಯ ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ಅಲ್ಲ, ನೀವ್ ಅರ್ಥ ಮಾಡ್ಕೊಳ್ತಿರೋ ನಂಬಿಕೆನಲ್ಲಿ ಮಾತು ಕೊಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಕೇಳ್ತಿದ್ರೆ ನನಗೂ ಸಂಕಟ ಆಗ್ತಿದ್ಯಮ್ಮ. ನಾನು ಕೂಡ ಮನುಷ್ಯನೇ ಅಲ್ವಾ? ನನ್ನ ತಂಗಿ ಸಂಧ್ಯನ ಕೊಟ್ಟ ಮಾತಂತೆ ನಾನು ನಡೆಯೋದ್ರಿಂದ ಈ ಮನೆ ಮಾನ ಮರ್ಯಾದೆಗೆ ಯಾವುದೇ ರೀತಿ ಕಳಂಕ ಬರೋಲ್ಲ. ಆದ್ಯನ ವಿಷಯದಲ್ಲಿ ನಾನ್ ನಿಮಗ್ ಮಾತು ಕೊಡ್ತೀನಿ. ನೀನ್ ಕೊಡೋ ಮಾತನ್ನ ನಾವು ಹೇಗ್ ನಂಬೋದು? ಅಮ್ಮ, ರಾಜಾರಾಮ ಮನೇಲಿದ್ದು ಕಣ್ಣೀರ್ ಹಾಕಿಸ್ತಾ ಇದ್ದಾನೆ ಅಂತ ಊರವ್ರು ಅನ್ಕೋಬಾರ್ದು. ನಿನ್ ತಂಗಿಗೆ ಮಾತು ಕೊಟ್ಟಿರೋ ಕೈಯಿಂದಾನೆ ನಿನ್ ಕಣ್ಣೀರು ಒರೆಸ್ಕೋಬಹುದು. ಆದ್ಯ ಅಮೆರಿಕಾಗ್ ಹೋಗಲ್ಲ ಅಂತ ನೀನ್ ಸ್ಪಷ್ಟವಾಗಿ ಹೇಳ್ದೆ. ನಾನು ಕೂಡ ನೇರವಾಗಿ ಹೇಳ್ತಾ ಇದ್ದೀನಿ. ಈ ಊರ್ಗಿರೋದು ಎರಡೇ ದಾರಿ, ಒಂದು ಹೆದ್ದಾರಿ, ಇನ್ನೊಂದು ಕಾವೇರಿ. ಮೊದಲನೇದು, ಆದ್ಯಾನ ಪಟ್ಟಣದಲ್ಲಿ ಬಿಟ್ರೆ ಅವಳು ತನಗಿಷ್ಟ ಬಂದ ಹಾಗೆ ಜೀವನ ಮಾಡಬಹುದು. ಎರಡನೇದು, ಈ ಮನೆಯಲ್ಲೇ ನಮ್ಮ ಜೊತೆನೇ ಇದ್ದು ನಮ್ಮ ಎಲ್ರಿಗೂ ತುಂಬಾನೇ ಕಷ್ಟ ಕೊಡ್ತಾಳೆ. ಯಾವ್ದು ಬೇಕು ಅಂತ ಆಯ್ಕೆ ಮಾಡ್ಕೋ. ಆದ್ಯನ ಎಲ್ಲೋ ಕಳಿಸಿ ನೋಡ್ಕೊಳ್ಳೋದಕ್ಕೆ ಆಗದೆ ಇರೋದಕ್ಕಿಂತ ನನ್ನ ಮಡ್ಲಲ್ಲೇ ಇಟ್ಕೊಂಡು ಕಾಪಾಡ್ಕೋಬೇಕು ಅಂತ ಇದ್ದೀನಿ ರೀ. ಕಾಪಾಡ್ಕೊಳ್ಬೇಕಾಗಿರೋದು ಆದ್ಯಾನಲ್ಲ, ನಿನ್ ಮೇಲೆ ನೀನೇ ಹೇರ್ಕೊಂಡಿರೋ ಜವಾಬ್ದಾರಿನ. ಅವಳಿಂದ ತಪ್ಪುಗಳಾದ್ರೆ ನಾನೇ ಅವಳನ್ನ ಕಳಿಸ್ಬಿಡ್ತೀನಿ. ಅವಳಿಂದಾಗಿ ರಾಜಲಕ್ಷ್ಮಿ ಹಾಳಾದ್ಲು ಅಂತಂದ್ರೆ ಸೋಲನ್ನು ಒಪ್ಕೋತೀನಿ. ನೀನ್ ಸೋತ್ರೆ ನಮಗ್ ನಷ್ಟ ಆಗೋದಿಲ್ಲ. ರಾಜಲಕ್ಷ್ಮಿ ಜೀವನನೂ ಸಂಧ್ಯನ್ ಜೀವನ ತರನೇ ಆಗುತ್ತೆ. ಹಾಗಾಗೋದಿಲ್ಲ ಅಂತ ನೀನ್ ಮಾತು ಕೊಡ್ತೀಯಾ? ಆದ್ಯನ ಕಾರಣದಿಂದ ರಾಜಲಕ್ಷ್ಮಿ ಜೀವನ ಏರ್ಪೇರಾದ್ರೆ ಆಗ ನಿಮ್ಮ ಹೆಂಡತಿಯಾಗಿ ಸೋಲನ್ನು ಒಪ್ಕೊಳ್ತೀನಿ. ಇಲ್ದೆ ಹೋದ್ರೆ ಸಂಧ್ಯನ ಅಕ್ಕನಾಗಿ ನಾನು ಅವಳಿಗೆ ಕೊಟ್ಟು ಮಾತನಂತೆ ನಡ್ಕೊಳ್ದೆ ಹೋದ್ರೆ ಸಂಧ್ಯನ ಅಕ್ಕನಾಗಿ ಸೋಲನ್ನು ಒಪ್ಕೊಳ್ತೀನಿ. ಒಂದು ವೇಳೆ ಎರಡೂ ಕಡೆ ಸೋತೋದ್ರೆ ನಾನು ಬದುಕಿದ್ದು ಪ್ರಯೋಜನ ಇಲ್ಲ. ಅದಕ್ಕೆ ಆದ್ಯನ ನೋಡಿ ರಾಜಲಕ್ಷ್ಮಿ ಅವಳ ಹಾಗೆ ಬದಲಾಗದೆ ಇರೋ ಥರ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಈ ಪ್ರಯತ್ನದಲ್ಲಿ ನನ್ನ ಮಗಳ ವ್ಯಕ್ತಿತ್ವ ಹಾಳಾಗುವಂತ ಸಂದರ್ಭ ಬಂದ್ರೆ ಮನೆ ಬಿಟ್ಟು ಹೊರಟೋಗ್ತೀನಿ.
ರಾಜಿ ಸರಿಯಾಗಿ ಒರೆಸ್ಕೊಂಡ್ಯೇನಮ್ಮ? ಒರೆಸ್ಕೊಂಡೆ ಅಮ್ಮ, ಬಿಸ್ಲಿಲ್ಲ ಅಲ್ವಾ ಅದಕ್ಕೆ ಒಣಗ್ತಿಲ್ಲ. ರಾತ್ರಿ ಬಿಸ್ಲೆಲ್ಲಮ್ಮ ಇರುತ್ತೆ. ಈ ರೀತಿ ಮಾತಾಡೋದ್ರಿಂದಾನೆ ನಿನ್ನ ಪೆದ್ದು ಅಂತ ಹೇಳೋದು. ಇಲ್ಲಿ ತಿರ್ಗು. ಅಮ್ಮ, ಅಪ್ಪ ಮನೇಲಿದ್ರೆ ಎಲ್ರು ಸೈಲೆಂಟ್ ಆಗಿರ್ತಾರೆ. ಯಾಕಮ್ಮ? ನೀನ್ ಹಾಗೆ ಕೇಳಿದ್ರೆ ಅಕ್ಕ ಏನು ಉತ್ತರ ಕೊಡ್ತಾರೆ? ತಗೋ ಇದನ್ನ. ಏನ್ ಚಿಕ್ಕಮ್ಮ ಇದು? ಕಷಾಯ. ಒದ್ದೆ ಆಗಿದ್ದಲ್ಲ, ಬೆಳಿಗ್ಗೆನೆ ನಮ್ಮಣ್ಣ ಆಚೆ ಹೋಗುವಾಗ ಅಕ್ಷಿ ಅಂತ ಸೀಂದೆ ಅನ್ಕೋ. ಅನಿಷ್ಟ ಅಂತ ಅನ್ಕೊಳಲ್ವಾ? ಆದ್ಯ ಇಂದಾನೆ ನಿನ್ಗೆ ಹೀಗಾಯ್ತು ಅಂತ ಜಾನ್ಕಿ ಅಕ್ಕನ ಮೇಲೆ ಕಿರ್ಚಾಡ್ತಾರೆ. ಅಯ್ಯೋ ಅಪ್ಪ, ಅಮ್ಮನ ಮೇಲೆ ಕೋಪ ಮಾಡ್ಕೋಬಾರ್ದು. ಅದಕ್ಕೆ ಕುಡಿ. ಒಂದ್ ನಿಮಿಷ ಇರು. ಇದಕ್ ಸ್ವಲ್ಪ ಹಾಕು. ನೀವ್ಯಾಕೆ ಕುಡಿತಾ ಇದ್ದೀರಾ ಅತ್ಗೆ? ಆದ್ಯನಿಗೆ. ಅಕ್ಕ, ಫಾರಿನಿಂದ ಬಂದಿರೋ ಹುಡ್ಗಿ ನೀನ್ ಕೊಟ್ಟ ತಕ್ಷಣ ಕುಡ್ದು ಬಿಡ್ತಾಳ? ಈ ಪರಿಸ್ಥಿತಿಲಿ ಕುಡಿತಾಳೋ ಇಲ್ವೋ? ಈಗ ನೀವು ಹೋಗಿ ಕಷಾಯ ಕೊಡೋದು ಅಗತ್ಯನಾ ಅತ್ಗೆ? ನಾನು ಪ್ರೀತಿಯಿಂದ ಕುಡಿಯೋದಕ್ಕೆ ಕೊಟ್ರೆ ಅವಳು ಖಂಡಿತ ಕುಡಿತಾಳೆ. ಆ ನಂಬಿಕೆ ನನಗಿದೆ. ಎಲ್ಲಾರು ಮಲ್ಗೋ ಹೊತ್ತಲ್ಲಿ ಕಿರ್ಚಾಡ್ತಾಳೇನೋ ಅಕ್ಕ? ಹೌದಮ್ಮ, ಅವಳು ಇದನ್ನೆಲ್ಲ ಕುಡ್ದೇ ಇಲ್ಲ ಅನ್ಸತ್ತೆ. ಅತ್ಗೆ, ಮೂಗ್ ಹಿಡ್ದು ಕುಡಿಸ್ತೀರಾ ಹೇಗೆ? ಅವಾಗ ಹೇಗ್ ಕುಡಿತಾಳೆ? ಅದು ನಿಜಾನೇ. ಯಾಕೆ ರಾಜಲಕ್ಷ್ಮಿ ಹಾಕಿ ಪೀಡಿಸ್ತಿದ್ದೀರಾ? ತಮಾಷೆಗೆ ಅತ್ಗೆ, ಇಷ್ಟೊತ್ತು ಮನೇಲಿ ಗಂಭೀರವಾದ ವಾತಾವರಣ ಇತ್ತಲ್ವಾ, ಬಲ್ವಂತವಾಗಿ ನಗೋಕಾಗ್ದೆ ರಾಜಲಕ್ಷ್ಮಿ ನೋಡೋಣ ಅಂತ ಬಂದ್ವಿ. ಒಟ್ನಲ್ಲಿ ಆದ್ಯನ್ ಮನೇಲಿ ಇರಕ್ ಬಿಟ್ರಲ್ಲ ಭಾವನವ್ರು. ಹೌದಮ್ಮ. ಹಾಗಾದ್ರೆ ಇಳ್ಕೊಡು. ಈ ಸಂತೋಷಕ್ಕೆ ಆದ್ಯಂಗೆ ಕಷಾಯನ ನಾನೇ ಕುಡಿಸ್ತೀನಿ. ಹಾ ಹಾ ಹಾ. ಏನಮ್ಮ ರಾಜಲಕ್ಷ್ಮಿ, ಸಂತೋಷ ಆದ್ರೆ ಸ್ವೀಟೋ ಸಕ್ಕರೆನೋ ತಿನ್ನಿಸ್ತಾರೆ, ಆದ್ರೆ ನೀನು ಕಹಿಯಾಗಿರೋ ಕಷಾಯ ಕುಡಿಸ್ಬೇಕು ಅಂತಿದ್ಯಾ. ಆಮೇಲೆ ತೊಂದ್ರೆಗೆ ಸಿಕ್ಕಾಕೋತ್ಯಾ? ಏನೂ ಆಗಲ್ಲ, ನಾನ್ ಕುಡ್ದ ಹಾಗೆ ಆದ್ಯನು ಕುಡಿತಾಳೆ. ರಾಜಿ, ಹ? ಎಲ್ರೂ ಒಪ್ಕೊಂಡಿದ್ದಾರೆ ಅಂತ ಈಗ್ಲೇ ಏನು ಹೇಳ್ಬೇಡಮ್ಮ. ಅವಳು ಚೆನ್ನಾಗಿ ನಿದ್ದೆ ಮಾಡ್ಲಿ. ಆಯ್ತಮ್ಮ, ಹೋಗಮ್ಮ. ನಿಮಗಂತೂ ನಿಮ್ ತಂಗಿ ಮಗಳು ಇಲ್ಲಿ ಇರ್ತಾಳೆ ಅನ್ನೋ ಸಂತೋಷದಲ್ಲಿ ನಿದ್ದೆನೆ ಬರ್ತಿಲ್ಲ ಅಲ್ವಾ ಅಕ್ಕ? ಸಂಧ್ಯಾ ಕಣ್ಮುಂದೆನೆ ಓಡಾಡ್ಬೇಕಾದ್ರೆ ನಿದ್ದೆ ಹೇಗ್ ಬರುತ್ತೆ ಪಾರ್ವತಿ? ಆದ್ಯ, ತಗೋ. ಏನಿದು ಇಷ್ಟು ಕಹಿ ಆಗಿದೆ? ಕಷಾಯ ಆದ್ಯ, ಹೇಳ್ಬೇಕು ತಾನೆ? ಕೇಳ್ಬೇಕು ಅಲ್ವಾ? ನೀರು ಅನ್ಕೊಂಡು ಈ ಕಷಾಯ ಅನ್ಕೊಡ್ಬಿಟ್ಟೆ, ಸ್ವಲ್ಪನೂ ಚೆನ್ನಾಗಿಲ್ಲ. ಆದ್ಯ, ಕೆಲವೊಂದ್ಸಲ ಚೆನ್ನಾಗಿಲ್ಲ ಅನ್ಕೊಳ್ಳೋದೆ ತುಂಬಾ ಒಳ್ಳೇದ್ ಮಾಡತ್ತೆ. ಹೌದಾ? ಅದ್ ಹೇಗ್ ಹೇಳ್ತೀಯ ನೀನು? ಈ ಮನೇಲಿರೋರು ಯಾರು ಚೆನ್ನಾಗಿಲ್ಲ, ಅವರೆಲ್ಲ ಒಳ್ಳೇದ್ ಮಾಡ್ತಾರಾ? ಚೆನ್ನಾಗಿಲ್ವಾ? ಅಂದ್ರೆ ಅಂದವಾಗಿಲ್ಲ ಅಂತನಾ? ಚಿಕ್ಕಮ್ಮ ತೆಳ್ಳಗೆ ಇದ್ದಾರೆ, ಅತ್ತೆ ಸುಂದರವಾಗೇ ಇದ್ದಾರೆ. ಓ, ನಿಲ್ಲಿಸ್ತ್ಯಾ? ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಮೊದ್ಲು ಹೋಗಿಲ್ಲಿಂದ. ಹೋಗು ಅನ್ನಲ್ಲ.
ಕೋಪ ಮಾಡ್ಕೋಬೇಡ ಆದ್ಯ. ನೀನೆಷ್ಟೇ ಕೋಪ ಮಾಡ್ಕೊಂಡ್ರು ನಾನೇನು ಅನ್ಕೊಳ್ಳಲ್ಲ. ನೀನ್ ನನ್ನನ್ನು ಕಾಪಾಡಿರೋ ದೇವತೆ ಆದ್ಯ. ನಾನು ನಿನಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಅದ್ ಸಾಕಾಗಲ್ಲ. ಆದ್ಯ, ನೀನು ನಮ್ಮಪ್ಪ ಇಬ್ರು ಸೇಮ್ ಗೊತ್ತಾ? ನಿಮ್ ಮಾತು ಕಠೋರವಾಗಿರತ್ತೆ, ಆದ್ರೆ ಮೊದ್ಲೇ ನಿಮ್ಮ ಅಣ್ಣನ್ಗೆ ಅಕ್ಕಿಲ್ ಕಲ್ ಸಿಕ್ದಂಗೆ ಫಾರಿನ್ ಹುಡುಗಿ ಸಿಕ್ಬಿದ್ಲಲ್ಲ, ಅದಕ್ಕೆ ಯಾವುದಕ್ಕೂ ನಾನು ಅಕ್ಕಿಲ್ ಕಲ್ಲಿದ್ಯನೋ ಅಂತ ನೋಡ್ತಾ ಇದ್ದೀನಿ. ಮುಖ ಸರಿಯಾಗಿ ಒರ್ಸ್ಕೋ ಆದ್ಯ. ಇನ್ನು ನೆನ್ನೆ ನೀರೇ ಏನೋ ಕಾವೇರಿ ನದಿಲ್ ಧುಮ್ಕಿದ್ಲಲ್ಲ. ಈ ಮನೇಲಿ ಪ್ರೀತಿಗಿಂತ ದ್ವೇಷನೇ ಜಾಸ್ತಿ ತುಂಬಿಕೊಂಡಿದೆ. ಯಾರಿರ್ಬೋದು? ಮರೆ ಮಾಚದವ್ರಾಗಿರ್ತಾರೆ. ಹೋಗೆ ಏನ್ ನೋಡ್ಕೊಂಡು ನಿಂತಿದ್ಯಾ? ಹಲೋ. ಹಲೋ ಅಮ್ಮ. ಏನೋ ಸೀನು, ಚೆನ್ನಾಗಿದ್ಯಾ? ತನ್ನ ಮನೆಯಿಂದ ದೂರ ಇರೋನು ಹೇಗ್ ಚೆನ್ನಾಗಿರ್ತಾನೆ ಹೇಳು? ಬೇಜಾರ್ ಮಾಡ್ಕೊಂಡ್ ಪರೀಕ್ಷೆ ಸರಿಯಾಗಿ ಬರ್ದಿಲ್ಲ ಅಂದ್ರೆ ನಿಮ್ ಮಾವ ಕಾಲ್ ಮುರಿತಾರ ಅಷ್ಟೇ. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ. ಯಾವಾಗ ಬರ್ತಾನಂತೆ? ಭಾನುವಾರ ಬರ್ತೀನಿ ಅಂತ ಅಜ್ಜಿಗೆ ಹೇಳು. ಸರಿ. ನಾನು ನಾಳೆ ಮಾತಾಡ್ತೀನಮ್ಮ. ಇದು ನನ್ನ ಫ್ರೆಂಡ್ ಫೋನು, ಚಾರ್ಜಿಂಗ್ ಬೇರೆ ಕಮ್ಮಿ ಇದೆ. ಇಡ್ಲಾ? ಸರಿ, ಇಡ್ತೀನಿ, ಹುಷಾರು. ಜಾನಕಿ ಅತ್ತೆ ಹೇಗಿದ್ದಾರೆ ಅಂತ ಕೇಳಬೇಕು ಅನ್ಕೊಂಡೆ, ಆದರೆ ಸಂಧ್ಯಾ ಅತ್ತೆ ತೀರ್ಕೊಂಡಿರೋ ನೋವಲ್ಲಿರ್ಬೇಕಾದ್ರೆ ಕೇಳದ್ ಸರಿ ಇರಲ್ಲ. ಭಾನುವಾರ ಬರ್ತಿದ್ದಾನಂತೆ. ಹೌದು, ಬಂದ್ಮೇಲೆ ಏನಂತಾನೋ ಏನೋ. ಅವನೇನಂತಾನೆ? ಸೀನು ರೂಮ್ ಆದ್ಯಂಗ್ ಕೊಟ್ಟಾಗ 3 ದಿನ ಇದ್ದು ಹೋಗ್ತಾಳಲ್ಲ ಅನ್ಕೊಂಡಿದ್ದೆ. ಆದ್ರೆ ಆ ಹುಡುಗಿ ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋ ತರ ಕಾಣ್ತಿದ್ದಾಳೆ. ಜಾನಕಿ ಅಕ್ಕ ನೋಡೋದಕ್ಕೆ ಮೆದುವಾಗಿರ್ತಾರೆ, ಆದ್ರೆ ಅನ್ಕೊಂಡಿರೋದನ್ನ ಸಾಧಿಸೋದ್ರಲ್ಲಿ ಗಟ್ಟಿನೇ. ನನ್ ಮಗ ಮೊದ್ಲೇ ಹೇಳಿದಾನೆ, ಮಾತ್ ಕೇಳಲಿಲ್ಲ ಅಂದ್ರೆ ಆದ್ಯಾನೂ ಇರಲ್ಲ. ನೋಡ್ದೇನೆ ಆ ಹುಡುಗಿ ಯಾವತ್ತಾದ್ರೂ ಒಂದಿನ ಓಡೋಗ್ತಾಳೆ, ನೋಡ್ತಾ ಇರು. ಇನ್ನೇನ್ ಮತ್ತೆ? ಆದ್ಯಾ,
ಅವ್ರ ಮಾತನ್ನ ಕೇಳಿಸ್ಕೊತಿದೀಯಾ? ಅವ್ರ ಮಾತುಗಳೇನ್ ಶ್ರೇಯಾ ಘೋಷಾಲ್ ಹಾಡ್ಗಳ ಕೇಳಿಸ್ಕೊಳ್ಳೋದಕ್ಕೆ?